ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ನಗರದ ಸೋಮಗುದ್ದು ರಸ್ತೆಯಲ್ಲಿ ಇರುವ ಉಪಕೃಷಿ ನಿರ್ದೇಶಕರ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ ರಸಗೊಬ್ಬರ ಮಾರಾಟಗಾರರ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಏಪ್ರಿಲ್ 27, 2026ರಂದು ಒಂದು ದಿನದ ಸಾಂಕೇತಿಕಾತ್ಮ ಬಂದ್ಗೆ ಕರೆ ನೀಡಲಾಗಿದೆ ಎಂದು ಸಂಘದ ಅಧ್ಯಕ್ಷ ಜಗದೀಶ್, ಉಪಾಧ್ಯಕ್ಷ ಮಂಜುನಾಥ್ ಹಾಗೂ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಚಳ್ಳಕೆರೆ ಅಗ್ರಿ ಡೀಲರ್ಸ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ವತಿಯಿಂದ ನೀಡಲಾಗಿದ್ದ ಸರ್ಕಾರದ ನೀತಿಗಳಿಂದ ಉಂಟಾಗುತ್ತಿರುವ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದೆ. ಸಂಘದ ಪದಾಧಿಕಾರಿಗಳ ಪ್ರಕಾರ ರಸಗೊಬ್ಬರ ವಿತರಣೆ ಹಾಗೂ ಮಾರುಕಟ್ಟೆಗೆ ಸಂಬಂಧಿಸಿದ ನಿಯಮಗಳಲ್ಲಿ ಇರುವ ತೊಂದರೆಗಳು, ಅನಾವಶ್ಯಕ ದಂಡ ಕ್ರಮಗಳು ಹಾಗೂ ವ್ಯಾಪಾರಿಗಳಿಗೆ ಎದುರಾಗುತ್ತಿರುವ ಆಡಳಿತಾತ್ಮಕ ಅಡೆತಡೆಗಳನ್ನು ನಿವಾರಿಸಬೇಕು ಎಂಬುದು ಪ್ರಮುಖ ಬೇಡಿಕೆಯಾಗಿದೆ. ಜೊತೆಗೆ ರಸಗೊಬ್ಬರಗಳ ಮೇಲೆ ವಿಧಿಸಿರುವ ನಿಯಂತ್ರಣ ಮತ್ತು ಕಠಿಣ ನಿಯಮಗಳನ್ನು ಸಡಿಲಿಕೆ ಮಾಡುವಂತೆ ಒತ್ತಾಯಿಸಲಾಗಿದೆ. ಬಂದ್ ದಿನದಂದು ಚಳ್ಳಕೆರೆ ಪಟ್ಟಣದ ಎಲ್ಲ ರಸಗೊಬ್ಬರ ಅಂಗಡಿಗಳನ್ನು ಮುಚ್ಚಿ ಸರ್ಕಾರದ ಗಮನ ಸೆಳೆಯಲು ಸಂಘ ನಿರ್ಧರಿಸಿದೆ. ರೈತರಿಗೆ ಉಂಟಾಗುವ ತೊಂದರೆಗಳ ಬಗ್ಗೆ ಕ್ಷಮೆ ಯಾಚಿಸಿರುವ ಸಂಘ ತಮ್ಮ ಬೇಡಿಕೆಗಳಿಗೆ ಸ್ಪಂದಿಸುವಂತೆ ಸರ್ಕಾರವನ್ನು ಆಗ್ರಹಿಸಿದೆ. ಈ ವೇಳೆ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಇವತ್ತೇನು ರಾಷ್ಟ್ರಾದ್ಯಂತ ಬಂದ್ ಅನ್ನು ಮಾಡ್ತಾ ಇದ್ವಿ. ಏನು ಕೃಷಿ ಪರಿಕರ ಮಾರಾಟಗಾರರು ಇದೀವಲ್ಲ, ಈ ರಾಜ್ಯದ ದೇಶದಲ್ಲಿ ಎಲ್ಲರೂ ಮಾಡ್ತಾ ಇದ್ವಿ. ನಮ್ಮ ಮನೆಗಳು ಏನಪ್ಪ ಅಂತಂದರೆ, ಈಗ ಗೊಬ್ಬರ ಕಂಪ್ನಿಯವ್ರು ಏನು ಮಾಡ್ತಾರೆ ಸರ್, DAP ಮತ್ತು ಯೂರಿಯಾ ಒಂದೇ ನಾವು ಕೇಳಿ ಕೊಡ್ತಾ ಇಲ್ಲ. ಅದ್ರ ಜೊತೆಗೆ ಪ್ರತಿಯೊಂದು ಲಿಂಕ್ ಅಂತ ಕೊಡ್ತಾ ಇದ್ದಾರೆ. ನ್ಯಾನೋ DAP ಇರ್ಬೋದು ಅಥವಾ ನ್ಯಾನೋ ಯೂರಿಯಾ ಇರ್ಬೋದು, ಅದನ್ನು ತಪ್ಪಿಸಬೇಕು. ಮತ್ತು ಎಲ್ಲ ರಸಗೊಬ್ಬರಗಳು MRP ಮೇಲೆ 8% ಲಾಭಾಂಶವನ್ನು ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಸರ್. ಈ ಕೆಲವೊಂದು MRPಗಿಂತ ಜಾಸ್ತಿ ನಮಗೆ ರೇಟ್ ಬೀಳ್ತಾ ಇದೆ. ಹಾಗಾಗಿ ಮೂರನೇದು ಎಲ್ಲ ರಸಗೊಬ್ಬರಗಳನ್ನು ಸರ್ ಬಾಡಿಗೆ ಕೊಡಬೇಕು ಅಂತ ಸರ್ ನಾವು ಕೇಳ್ತಾ ಇದ್ದೀವಿ. ಕಂಪನಿಯವರು ಕೆಲವೊಂದು ಬಾಡಿಗೆನ ನಮಗೆ ಆಗ್ತಾ ಇದ್ದಾರೆ, ಅದನ್ನು ತಪ್ಪಿಸಬೇಕು. ನಾಲ್ಕನೇದು ಗೊಬ್ಬರ, ಬೀಜ, ಕೀಟನಾಶಕ ಸ್ಯಾಂಪಲ್ ಕಳಪೆ ಬಂದಾಗ ಕಂಪನಿಯವ್ರ ಮೇಲೆ ಕಂಪನಿಯವ್ರನ್ನ ಫಸ್ಟ್ ಪಾರ್ಟಿ ಮಾಡ್ಬೇಕು ಸರ್, ಅಂಗಡಿಯವ್ರನ್ನ ಸೆಕೆಂಡ್ ಪಾರ್ಟಿ ಮಾಡಬೇಕು ಅಂತ ಸಾಕ್ಷಿದಾರನಾಗಿ ಮಾಡಬೇಕು ಸರ್. ಸಾಕ್ಷಿದಾರ ಆಯಿತು, ಸೆಕೆಂಡ್ ಪಾರ್ಟಿ ಮಾಡಬೇಕು, ಫಸ್ಟ್ ಪಾರ್ಟಿ ಅವ್ರನ್ನೇ ಮಾಡಬೇಕು. ಮತ್ತು ಅಧಿಕಾರಿಗಳು ತಪಾಸಣೆ ಅಂಗಡಿಗಳಿಗೆ ಭೇಟಿ ಕೊಟ್ಟ ನಂತರ ಮಾಧ್ಯಮ ಮಿತ್ರರು ಮತ್ತು ಪತ್ರಿಕೆಯವರು ದಾಳಿಯನ್ನು ಅಂತೂ ಈಗ ಮಾಡ್ತಾ ಇದ್ದಾರೆ. ಅದನ್ನು ಬಂದು ಪರಿಶೀಲನೆ ಮಾಡಿದರೆ ಅಥವಾ ಭೇಟಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಪೇಪರಲ್ಲಿ ಆಯಿತು ಪ್ರೆಸ್ಸಲ್ಲಿ ಹಾಕಬೇಕು ಅಂತ ಕೇಳ್ಕೊಳ್ತೀವಿ. ಮತ್ತು FID ಮುಖಾಂತರ ಯೂರಿಯಾ ರಸಗೊಬ್ಬರ ಮಾರಾಟ ಮಾಡುವ ಆದೇಶ ನಾವೆಲ್ಲರೂ ಸ್ವಾಗತಾರ್ಹ ಮಾಡಿದ್ವಿ. ಮತ್ತು ಯೂರಿಯಾ ಮತ್ತು DAP ಮಾರಾಟ ಮಾಡಲು ಸ್ವಲ್ಪ ರಿಯಾಯಿತಿ ಕೊಡಬೇಕು. ನೀರಾವರಿ ಮತ್ತು ಒಣ ಬೇಸಾಯಗಾರರಿಗೆ ಬೆಳೆಗಳ ಆಧಾರದ ಮೇಲೆ ರಸಗೊಬ್ಬರ ದೊರೆಯುವ ಹಾಗೆ ನೋಡಿಕೊಳ್ಳಬೇಕು. ನೀರಾವರಿಯವರಿಗೆ ಬೇರೆ ಮತ್ತು ಇದಕ್ಕೆ ಗದ್ದಲವರಿಗೆ ಬೇರೆ ಸರ್. FID ಮುಖಾಂತರ DAP ಮತ್ತು ಯೂರಿಯಾ ಮಾರಾಟ ಮಾಡುವುದನ್ನು ಹಿಂಗಾರು ಬೆಳೆಯುವವರೆಗೂ ಕಡ್ಡಾಯ ಬೆಳೆಸಬಾರದು. ಒಂದೇ ಮುಂಗಾರಿಗೆ ಮಾತ್ರ ಮಾಡಿದರೆ ಒಳ್ಳೆಯದು ಅಂತ ಕೇಳ್ತೀವಿ ಸರ್. ಮತ್ತು ಸರ್ ಈಗೇನು ತೊಗರಿ ಬೀಜ ಕೆಲವೊಂದನ್ನು ಸಮೇತ ಸಾತಿ ಅಂತ ಪೋರ್ಟಲ್ ಮುಖಾಂತರ ಮಾರಬೇಕು ಅಂತಾರೆ, ಅದನ್ನು ಸ್ವಲ್ಪ ರಿಯಾಯಿತಿ ಕೊಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಈಗ ಪ್ರಶ್ನೆ ಇರ್ಬೋದು ಮತ್ತು ಮಾಧ್ಯಮ ಮಿತ್ರರು ಏನಾಗುತ್ತೆ, ಏನೇ ಸಮಸ್ಯೆ ಎದುರಾದಾಗ ಸಾಮಾಜಿಕ ಜಾಲತಾಣ ಪ್ರಸ್ತಲ್ಲಿ ಕಳಪೆ ಎಂದು ಬಿತ್ತರಿಸಬಾರದು. ಒಂದೇ ಸರ್ತಿ ಅದನ್ನು ಪರಿಶೀಲನೆ ಮಾಡಿ, ಕೃಷಿ ಇಲಾಖೆಯರಾಯಿತು, ನಮ್ಮ ತೋಟಗಾರಿಕೆ ಕೆರೆ ಆಯಿತು, ಅದು ಸರಿ ಇದೆ ಇಲ್ಲ ಅಂತ ಹೇಳಿ ಪರಿಶೀಲನೆ ಮಾಡಿದ ನಂತರ ಕಳಪೆ ಅಂತ ಮಾಡಬೇಕು. ಇವ್ರು ಫಸ್ಟ್ ರೈತರು ಹೇಳಿದ ತಕ್ಷಣ ಕಳಪೆ ಅಂತ ಹೇಳಿ ಬಿತ್ತನೆ ಮಾಡ್ತಾರೆ, ಅದನ್ನು ಮಾಡಬಾರ್ದು ಅಂತೇಳಿ ಇಷ್ಟು ನಮ್ಮ ಬೇಡಿಕೆಗಳಿದೆ ಸರ್.